ಗುರುಜಿ ನೀವು ಹೇಳ್ತಿದ್ರಿ ಯಾರಿಗೂ ಕೂಡ ನಿಲುಕದ ಒಂದು ದೃಶ್ಯವನ್ನ ನಾವು ನಿಮಗೆ ತೋರಿಸ್ತೀವಿ ಅಂತ. ಸ್ವತಃ ತ್ರಿವಿಧ ದಾಸೋಹಿ ನಡೆದಾಡೋ ದೇವರು ಅಂತ ಹೇಳುವ ನಮ್ಮೆಲ್ಲರ ನೆಚ್ಚಿನ ಗುರುಗಳು, ಪ್ರೀತಿಯ ಗುರುಗಳು ಡಾಕ್ಟರ್ ಶಿವಕುಮಾರ ಸ್ವಾಮಿಯವರು ಶಿವಪೂಜೆಯನ್ನ ಮಾಡೋ ಒಂದು ದೃಶ್ಯಾವಳಿಯನ್ನ ತೋರಿಸ್ತೀವಿ, ಕಾಯ್ತಾ ಇರಿ ಅಂತ ಹೇಳಿದ್ರಿ. ನಿಜ. ಏನು ಅಂದರೆ ಎಲ್ಲರಿಗೂ ಶಿವಪೂಜೆ ಮಾಡೋ ಆಸಕ್ತಿ. ಎಲ್ಲ ವೀರಶೈವರು ಇಡೀ ಜಗತ್ತಲ್ಲಿ ಇಂಥ ಒಂದು ದೊಡ್ಡ ಗುರುಗಳು ನಾ ಭೂತೋ ನ ಭವಿಷ್ಯತಿ. ಶಿವನ ಪೂಜೆ, ಶಿವನ ಕೈಂಕರ್ಯ ಹೇಗೆ ಮಾಡಬೇಕು ಅಂದರೆ ದೊಡ್ಡವರೇನೋ ಹೇಳ್ಕೊಡ್ತಾರೆ, ಇವರು ಹಾಗೂ ಕೈಯಲ್ಲಿ ಹಿಡ್ಕೊಂಡು ಮಾಡಿಕೊಡ್ತಾರೆ. ಸಾಕ್ಷಾತ್ತು ಬಸವಣ್ಣನೇ ಕೂತ್ಕೊಂಡು ಮಾಡಿಕೊಟ್ರೇನೋ, ಬಸವೇಶ್ವರ ಪರಿಪೂರ್ಣ ಅನುಗ್ರಹ ಕೊಡ್ಕೊಂಡೇನೋ. ಅಂದರೆ ಶಿವನಿಗೆ ಭಕ್ತನಾಗಿರತಕ್ಕಂಥ ಬಸವೇಶ್ವರ, ಬಸವಣ್ಣ ಇನ್ಯಾರೂ ಅಲ್ಲ, ಅದೇ ನಂದೀಶ್ವರ. ಆ ನಂದೀಶ್ವರನೇ ಸ್ವತಃ ಗುರುಗಳಿಗೆ ಹೇಳ್ಕೊಟ್ನೇನೋ, ಅಥವಾ ಅವನೇ ಖುದ್ದಾಗಿ ಈ ಜನ್ಮದಲ್ಲಿ ಮತ್ತೆ ಪೂಜೆ ಮಾಡ್ತಾ ಇದ್ದೇನೇನೋ, ಅಷ್ಟೊಂದು ಸಂತೋಷ. ಇದಕ್ಕೆ ಶಿವನ ಭಕ್ತಿ ಅನ್ನೋದು ಎಷ್ಟು ಚೆನ್ನಾಗಿ ಅಂದರೆ ಪ್ರತಿಯೊಬ್ಬನಿಗೂ ಯುವಕನಿಗೆ ಬರಬೇಕಾದ ರೋಷ ಷರತ್ತು ನೋಡಿ. ಸುಮ್ಮನೆ ಯುವಕರಾಗಿ ಪ್ರಯೋಜನ ಇಲ್ಲ. ನೀವುಗಳು ದಿನಾ ಪೂಜೆ ಮಾಡ್ಕೋಬೇಕು. ಲಿಂಗ ಧಾರಣೆ ಮಾಡ್ಕೊಳ್ಳೋದು ಅಂದ್ರೇನು? ಸಾಕ್ಷಾತ್ ಪರಮೇಶ್ವರನ್ನ ಯಾವತ್ತೊಂದು ಜವಾಬ್ದಾರಿಯಾಗಿ ನಾವು ಅವನ್ನ ಹೊತ್ಕೋಬೇಕು, ಅವನ್ನ ಮನಸ್ಸಾರೆ ಹೊತ್ಕೋಬೇಕು. ಎಂಥ ಒಂದು ಮನಸ್ಸಂದರೆ ಕಂಠದಲ್ಲಿ ನೀಲಕಂಠನಾಗಿರ್ತಕ್ಕಂಥ ಅನುಗ್ರಹ ನಿಮಗೆ ವಿಷಕಂಠನಾಗಿರ್ತಕ್ಕಂಥ ಅನುಗ್ರಹ ಇರಬೇಕು. ಅಂದರೆ ಜೀವನ ಅನ್ನೋ ವಿಷ, ಆ ವಿಷವನ್ನು ಕುಡಿತಕ್ಕಂಥ ನೀಲಕಂಠನು ಪರಿಪೂರ್ಣವಾಗಿ ಪಾರ್ವತಿ ಕಂಠವನ್ನು ಹಿಡ್ಕೊಂಡಾಗ ನೀಲಕಂಠನಾದ. ಆ ಕಂಠ ಅಲ್ಲಿಗೆ ಮಾತ್ರ ಅವನಿಗಾಯಿತು. ಆದರೆ ನಿಮ್ಮೆಲ್ಲರ ಜೀವನದ ವಿಷವನ್ನು ಯಾರು ತೊರೆಯೋನು? ಅದೇ ಪರಮೇಶ್ವರ. ಅದಕ್ಕೆ ಆ ಕಂಠಧಾರಣೆಗೆ ಸಾಕ್ಷಾತ್ ಲಿಂಗಧಾರಣೆಯನ್ನು ಮಾಡಿಕೊಂಡು ಅವನ ನಿತ್ಯೋಹಸಕ್ಕೆ ಪೂಜೆ ಪುನಸ್ಕಾರವನ್ನು ಶಿವಪೂಜೆ ಅಂತ ಹೇಳ್ತೀವಿ. ಆ ಶಿವಪೂಜೆಯನ್ನು ಯಾರು ಯಾವ ಕಾಲದಲ್ಲೂ ಮಾಡಬೇಕಾ ಬೇಡವಾ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಇವತ್ತು ಎಷ್ಟೋ ಜನ ಲಿಂಗಧಾರಣೆ ಮಾಡ್ಕೊಂಡಿದ್ರೆ ಒಬ್ಬರಾದರೂ ಎತ್ತಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ ಏನೋ ಕದ್ದಕ್ಕೆ ನಾನು ಹಾಕೊಂಡಿದ್ದೀನಿ ಹಾಕೊಂತೀರ. ನಿಜವಾಗ್ಲೂ ದೊಡ್ಡ ದೊಡ್ಡವರು ಆ ಕಾಲದವರು ಎಲ್ಲರೂ ಮಾಡ್ತಾ ಇದ್ದಾರೆ, ಅದ್ಯಾರಾದ್ರೂ ಬಿಟ್ಬಿಡಿ. ಆದರೆ ಇವತ್ತು ನಿಜವಾಗ್ಲೂ ಇಂತಹ ಒಂದು ಗುರು ಈ ವಯಸ್ಸಿನಲ್ಲೂ ಯಾವ ಊರಿಗೂ ಹೋಗದೆ ಯಾವುದೇ ಒಂದು ಊರಿಗೆ ಹೋದ್ರೆ ಕಾರ್ಯಕ್ರಮಕ್ಕೂ ಮತ್ತೆ ಬೆಳಗಿನ ಜಾವ 3 ಗಂಟೆ ಇಲ್ಲಿರ್ಬೇಕು ಅವರು. ಇದುವರ ತನಕ ಇಷ್ಟು ವರ್ಷದ ಕಾಲ 104 ವರ್ಷಗಳ ಕಾಲ ಶಿವಪೂಜೆನ ಒಂದು ದಿವಸನೂ ತಪ್ಪಿಸಿದ್ದಿಲ್ಲ ಆ ನಮ್ಮ ಶಿವಕುಮಾರ ಸ್ವಾಮಿಗಳು. ಶಿವಕುಮಾರ ಅಂದರೆ ಯಾರು? ಸಾಕ್ಷಾತ್ ಸುಬ್ರಹ್ಮಣ್ಯನ ಅಂಶ, ಸಾಕ್ಷಾತ್ ನಂದೀಶ್ವರ, ಸಾಕ್ಷಾತ್ ಬೃಹದೇಶ್ವರ. ಇಂಥ ಒಂದು ಶಿವನ ಅಂಶವಾಗಿರ್ತಕ್ಕಂಥ ಅವರ ಬೆರಳುಗಳಲ್ಲಿ ಆ ಶಿವನು ಕೂತ್ಕೊಂಡಾಗ, ಆ ಹಸ್ತದಲ್ಲಿ ಆ ಮಾಲಿಕಾ ಪೂಜೆಯನ್ನು ನೋಡಿದಾಗ, ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ, ನಿಮಗೆಲ್ಲರಿಗೂ ಬ್ರಾಹ್ಮಿ ಮುಹೂರ್ತ ಎದ್ದೇಳಿದ್ರೆ ಏನು ಮಾಡ್ತೀರಾ? ಅಯ್ಯೋ ಬೇಡ ಬಿಡಿ ಅಂತೀರಾ. ಬೆಳಗಿನ ಜಾವ ಬೇಡ ಅರುಣೋದಯದಲ್ಲಿ ಹೇಳ್ರಿ ಅಂದ್ರೆ ಆವಾಗಲೂ ಎದ್ದೇಳಲ್ಲ. ಪೂಜೆ ಮಾಡ್ರು ಅಂದರೆ ಅಯ್ಯೋ ಟೈಮ್ ಇಲ್ಲಪ್ಪ ಆಫೀಸ್ಗೆ ಹೋಗ್ಬೇಕು. ನಿಮಗೆಲ್ಲರಿಗೂ ಒಂದು ಸಮಯವನ್ನು ಯೋಚನೆ ಮಾಡಿ ಇದುವರ ತನಕ ಈ ವಯಸ್ಸಿನಲ್ಲೂ 2:15 ಹೇಳ್ತಾರೆ, ತಣ್ಣೀರು ಸ್ನಾನವನ್ನು ಮಾಡ್ತಾರೆ. ಅದೇ ಹಳೇ ಬಾವಿಯಲ್ಲಿ ಸ್ನಾನವನ್ನು ಮಾಡಿ ಬೆಳಗಿನ ಜಾವ ಆ ಕಂಠದಲ್ಲಿ ಆ ಒಳ್ಳೆ ವಾತಾವರಣದಲ್ಲಿ, ಸೂಕ್ಷ್ಮವಾಗಿರ್ತಕ್ಕಂಥ ವಾತಾವರಣ, ಜಗನ್ಮಾತೆಯರು ದೇವತೆಗಳು ನಡೆದಾಡೋ ಸಮಯ, ಇವರು ಸ್ವತಃ ಒಳಗಡೆ ನಡ್ಕೊಂಡು ಹೋಗಿ ಪೂಜೆಯನ್ನು ಮಾಡ್ತಾರೆ. ಅಂದರೆ ಶಿವನ್ನ ಎಬ್ಬಿಸಿ ತಮ್ಮ ಕೈಯಲ್ಲಿ ಇಟ್ಕೊಂಡು ಶಿವನ್ನ ನಾಮಕರಣವನ್ನು ಪೂಜೆ ಮಾಡಿ ಆ ಸಹಸ್ರನಾಮದಲ್ಲಿ ಹೇಳ್ಕೊಂಡು ಓಂ ನಮಃ ಶಿವಾಯ ಪಂಚಾಕ್ಷರಿ ಕೊನೆಗೆ ಹೇಳಿ ಮಹಾಮಂಗಳಾರತಿ ಮಾಡ್ತಾರೆ. ಈ ವಯಸ್ಸಿಗೂ ಇವ್ರು ಮಾಡ್ತಾ ಇದ್ದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳ್ತಾ ಇದ್ದೀನಿ, ಇನ್ನ ಮೇಲೆ ಯಾರ್ಯಾರು ಲಿಂಗಧಾರಣೆಯನ್ನು ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬನು ಪ್ರತಿದಿನ ಪೂಜೆಯ ಪುನಸ್ಕಾರವನ್ನು ಮಾಡತಕ್ಕಂಥ ಏಕೈಕ ಸಮಯ 2:30 ಪರಿಪೂರ್ಣವಾಗಿ 4:15. ಈ ಸಮಯದಲ್ಲಿ ಆದರೂ ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನೀವು ಜನ್ಮನ ಪರಿಪೂರ್ಣವಾಗಿ ಮನುಷ್ಯನಾಗಿ ಹುಟ್ಟಕ್ಕೆ ಪ್ರಯೋಜನಕರವೇ ಇಲ್ಲ. ನಿಜಕ್ಕೂ ನೀವು ಹಾಕೊಂಡಿದ್ದೀರಾ ಅಂದರೆ, ಆ ಲಿಂಗವನ್ನು ಧರಿಸಿದ್ದೀರಾ ಅಂದರೆ ನಿತ್ಯ ಪೂಜೆ ಆಗಲೇಬೇಕು, ಆಗಲೇ ನಿಮ್ಮ ದಾರಿದ್ರ್ಯ ಹೋಗೋದು. ಇಂಥ ಒಂದು ವಯಸ್ಸಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಅಂಥ ಸದ್ಗುರು ನಿಮಗೆ ಪಾಠವನ್ನು ಹೇಳ್ಕೊಡ್ಲಿ. ಇಂಥ ವಯಸ್ಸಲ್ಲೂ ಅವ್ರು ಮಾಡಬೇಕಾದ್ರೆ ನೀವು ಯುವ ಪೀಳಿಗೆಗಳು ಇನ್ನ ಮೇಲೆ ಅವ್ರನ್ನ ನೋಡೋದ್ರು ಕಲ್ತ್ಕೊಳ್ಳಿ. ಆದ್ದರಿಂದ ಯಾರು ಕಿಮಾಪಟ ಅಂತ ಕದಲ್ಬೇಡಿ. ನಿಮಿಷ ಕ್ಷಣ ಕ್ಷಣಕ್ಕೆ ಅವರು ಮಾಡ್ತಾ ಇರೋ ಪೂಜೆಯನ್ನು ಪರಿಪೂರ್ಣವಾಗಿ ದರ್ಶಿಸಿ ಆನಂದ ಪಡಿ. ಆ ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲಕ್ಕೆ ನಮಸ್ಕಾರಕ್ಕೆ ಹೋಗೋಣ. ಯಾರು ಶಬ್ದವನ್ನಾದರೂ ಏನೇ ಮಾಡಬೇಡಿ, ಜಪವನ್ನು ಅವರು ಪೂಜೆ ಮಾಡುವಾಗ ನೀವು ಜಪ ತಲೀನರಾಗಿ ಬನ್ನಿ ನೋಡೋಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ,
ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ 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 ಓಂ ನಮಃ जय जय शिव शंभो 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 महादेव शंभो महादेव शंभो हर हर महादेव शंभो महादेव शंभो शिव शिव महादेव शंभो महादेव शंभो हर हर महादेव शंभो महादेव शंभो सर्वेषां मङ्गलं भवतु ನೋಡಿದ್ರ ಎಂಥ ಒಂದು ಆನಂದ, ಎಂಥ ಅಭಿಷೇಕ, ಎಂಥ ಮಂಗಳಾರತಿ. ಅಬ್ಬಬ್ಬಬ್ಬಬ್ಬ. ಜೀವನದಲ್ಲಿ ಇಷ್ಟೆಲ್ಲ ಹೂಗಳನ್ನು 2 ಗಂಟೆಯಲ್ಲಿ ಶಿಷ್ಯರನ್ನು ಕಳಿಸಿ, ಆ ಹೂಗಳು ಕೆಲವು ರಾತ್ರಿ ಮಾತ್ರ ಬಿಡೋದು. ಇಂಥ ಒಂದು ಹೂಗಳು ಕೆಲವು ಜಾಗದಲ್ಲಿರುತ್ತೆ, ಕೆಲವು 12 ವರ್ಷಕ್ಕೊಂದ್ಸಲ ಇರುತ್ತೆ. ಹಾಗೆ ಈ ಹೂವನ್ನು ಧರಿಸಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಕ್ಕೆ ಆ ತಣ್ಣೀರಲ್ಲಿ ಸ್ನಾನ ಮಾಡಿ, ಈ ಪ್ರಾತಃ ಕಾಲದಲ್ಲಿ ಚಳಿ ಮಳೆ ಬಿಸಿಲು ಏನೇ ಇರಲಿ ಯಾವ ಕಾಲಕ್ಕೂ ಪೂಜೆ ತಪ್ಪಿಸದೇ ಇರತಕ್ಕಂಥ ನಮ್ಮ ಈ ಸದ್ಗುರುಗಳು ಪರಿಪೂರ್ಣ ಅನುಗ್ರಹ ನಿಮಗೆ ಸಿಗಬೇಕು. ಜನ್ಮ ಸಾರ್ಥಕತೆ ಈ ಒಂದು ಪಾವನ ನಾವುಗಳು ನೋಡಿದ್ದು ಇದು ಪ್ರಥಮ ಬಾರಿ. ನಾ ಭೂತೋ ನ ಭವಿಷ್ಯತಿ, ಇನ್ನು ಮುಂದಕ್ಕೂ ಆಗುತ್ತೋ ಇಲ್ವೋ ಗುರುಗಳ ದರ್ಶನ